ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಇದು ಮಂಗಳವಾರದ ಮಾರ್ನಿಂಗಿಂದ ಮತ್ತು ಸ್ವಲ್ಪ ನೈಟ್ ಮತ್ತು ಹೊಳ್ಳೆ ಮತ್ತು ಬುಧವಾರ ಮಾರನೇ ದಿನದ್ದು ಸ್ವಲ್ಪ ಸೇರಿ ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಹೆಂಗಿತ್ತಂತ ನೋಡೋಣ ಬರ್ರಿ. 2 ದಿನದ್ದು ಬ್ಲಾಗ್. ಇಲ್ಲೇ ಮಾರ್ನಿಂಗ್ ನನ್ನ ಮಗಳಿಗೆ ನಾಷ್ಟ ಪ್ರಿಪೇರ್ ಮಾಡತ್ತೀನಿ. ರಾಜ್ಮಾ ನೆನೆಯಿಟ್ಟಿದ್ನ ರಾತ್ರಿನ, ಅವನ್ನ ಈಗ ಅದ್ರದ್ದು ಕುದ್ಸಕ್ಕೆ ಹಾಕಿನಿ. ಈಗ ನೀರು ಹಾಕಿ ಕುಕ್ಕರಿಗೆ ಸ್ವಲ್ಪ ಉಪ್ಪು ಹಾಕಿ ಕುದ್ಸಕ್ಕೆ ಇಟ್ಕೊಂಡಿನಿ. ಈಗ ಇಲ್ಲೇ ಮಸಾಲೆ ರುಬ್ಕೊಳಕ್ಕೆ ನಾನು ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ. ಅದ್ರೊಳಗೆ ಅರ್ಧ ಉಳ್ಳಾಗಡ್ಡಿ ಮಸಾಲೆ ರುಬ್ಕೊಳಕ್ಕೆ ತೊಗೊಂಡಿನಿ. ಸ್ವಲ್ಪ ಒಗ್ಗರಣೆ ಹಾಕೊಳಕ್ಕೆ ಸ್ವಲ್ಪ ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. 1 ಟಮಾಟಿಯನ್ನು ಮತ್ತು ಶುಂಠಿ, ಇದು ಅಲ್ಲ ಅಂತಾರಲ್ಲ, ಅಲ್ಲ ಮತ್ತು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಿ. ಅದನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿನಿ. ಅರ್ಧ ಟಮಾಟಿನೂ ಅರ್ಧ ಉಳ್ಳಾಗಡ್ಡಿ ಅಲ್ಲ ಮತ್ತು ಒಳ್ಳೆ ಬೆಳ್ಳುಳ್ಳಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಬಂದಿನಿ. ಇಲ್ಲೇ ಆಚೆ ಕಡೆ ರಾಜ್ಮಾ ಕುದ್ಸಕ್ಕೆ ಇಟ್ಕೊಂಡಿನಿ. ಒಂದು 3 ಸಿಟಿ ಹೊಡೆದ ತಕ್ಷಣ ಕುದೀತಾವೆ. ಈ ಕಡೆ ನಾನು ಮಸಾಲೆ ತಯಾರು ಮಾಡ್ಕೊತೀನಿ. ಅದು ಸಿಟಿ ಹೊಡೆದು ತಣ್ಣಗಾಗೋಷ್ಟರಲ್ಲಿ ಇದು ಆರಾಮ್ಸೆ ಮಸಾಲೆ ಚಲೋಂತಾಗ ಬೇಂದ್ಕೊತೈತಿ. ಮಸಾಲೆ ಎಷ್ಟು ಚಲೋಂತಾಗ ಕುದೀತೈತೆ ಅಷ್ಟು ಗ್ರೇವಿ ಚಂದ ಬರ್ತಂತ ನಾನು ಇಲ್ಲೇ ಮಸಾಲೆಗೆ ಫ್ರೈ ಮಾಡ್ಕೊಳಕತ್ತೀನಿ. ಒಂದು ಕಡಾಯಿಗೆ ಇಟ್ಕೊಂಡು ಏನು ಸಿಂಪಲಾಗಿ ಒಂದು ಕಡಾಯಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿನಿ. ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಹಾಕೊಂಡು ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡಿನಿ ಫ್ರೆಂಡ್ಸ. ಹಾಕೊಂಡು ಅದನ್ನ ಚಲೋಂತಾಗ ಸ್ವಲ್ಪ ಫ್ರೈ ಆಗ್ಬೇಕು. ಅದು ಕೆಂಪು ಕಲರ್ ಬರೋಂಗೆ, ಜಾಸ್ತಿ ಏನಿಲ್ಲ. ಸ್ವಲ್ಪ ಫ್ರೈ ಆದ ತಕ್ಷಣ ಮಾಮೂಲಿ ಅದು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೊಂಡು ಬಾಡಿಸ್ಕೊಂಡಿನಿ. ಅದನ್ನ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಂಡ ತಕ್ಷಣ ಚೂರ ಮತ್ತು ಮಿಕ್ಸಿ ತೊಳೆದು ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡಿನಿ. ಇಲ್ಲಾಂದ್ರೆ ಮಸಾಲೆ ಚಲೋಂತ ಬೇಯಿ ಹೊತ್ನಾಗ ಮಸಾಲೆ ಶೀತೈತೆ ಅಂತೇಳಿ ಅದನ್ನು ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕೊಂಡು ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಹೊಳ್ಳೆ ಖಾರದ ಪುಡಿ ಹಾಕೊಂಡಿನಿ. ಸ್ವಲ್ಪ ಖಾರ ಸ್ವಲ್ಪ ನಿಮ್ಗೆ ಕಮ್ಮಿ ಬೇಕಂದ್ರೆ ಕಮ್ಮಿ, ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪ ಮೀಡಿಯಮಾಗಿ ಹಾಕೊಂಡಿನಿ. ಹೊಳ್ಳೆ ಮತ್ತು ಸ್ವಲ್ಪ ಉಪ್ಪು ಇಷ್ಟ ಹಾಕೊಂಡು ಕುದ್ಸಾಕಿಟ್ಟಿನಿ. ಇಲ್ಲಿ ಈ ಕಡೆ ಸೈಡಿಗೆ ಅದನ್ನು ಮಸಾಲೆ ಕುದಿಯಾಕತ್ತಿತ್ತಲ್ಲ, ಮಸಾಲೆ ಕುದಿತ್ಲೇ ಇದು ಅಷ್ಟು ನಾವು ಮಿಕ್ಸಿ ತೊಳೆದು ನೀರು ಇರುತ್ತಲ್ಲ ಅದು ಅಷ್ಟು ಡ್ರೈ ಆಗೋಂಗೆ ನಾವು ಮಸಾಲೆ ಕುದಿಸ್ಕೋಬೇಕು. ಅಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಗ್ರೇವಿ ನಮ್ಗೆ ಟೇಸ್ಟ್ ಚಲೋ ಬರುತ್ತೆ. ಹಾಗಾಗಿ ಅದು ಕುದ್ದಾದ್ಮೇಲೆ ನಾನು ಇವನ್ನ ರಾಜ್ಮಾ ಕುದಿಸಿಟ್ಕೊಂಡಿದ್ನಲ್ಲ ಅವನ್ನ ಹಾಕೊಂಡು ಈಗ ಮತ್ತೆ ಕುದ್ಸಾಗಿ ಇಟ್ಕೊಂಡಿದ್ನೆ. ಹೊಳೆ ಸೈಡಿಗೆ 1 by 1 ಚಪಾತಿನೂ ಮಾಡ್ಕೊಳತ್ತಿದ್ನೆ. ಮತ್ತು ಲೇಟ್ ಆಗುತ್ತೆ ಅಂತ ಹೇಳ್ಕೇಟ ಚಪಾತಿನ ಮಾಡ್ಕೇಟ ಈಗ ನನ್ನ ಮಗಳಿಗೆ ಬಾಕ್ಸ್ ರೆಡಿ ಮಾಡತ್ತೀನಿ. ಬಾಕ್ಸಿಗೆ ರೆಡಿ ಮಾಡಿದ್ನೆ. ಮತ್ತು ಹೊಳೆ ಸ್ವಲ್ಪ ರಾತ್ರಿನ ಕಾಬಲ್ ಚೆನ್ನ ನೆನೆ ಇಟ್ಟಿದ್ವಿ. ನಮ್ಮ ಮನೆಯವರು ಸ್ವಲ್ಪ ನನಗೂ ಗೊತ್ತಿರಲಿಲ್ಲ, ಅವ್ರು ನೆನೆ ಇಟ್ಟಿದ್ರು ಬೆಳಿಗ್ಗೆ ಸಲಾಡ್ ಮಾಡೋಕ್ಕಂತೇಳಿ. ಈಗ ಈ ಥರ ಅವನ್ನ ಮತ್ತೊಂದು ಸಿಟಿ ಹೊಡಿಸಿದ್ದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಟಮಾಟಿಯನ್ನು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಅವರು ತಿಂದು ಹೋದರು. ರಾತ್ರಿ ಸ್ವಲ್ಪ ಊಟ ಉಂಡಿದ್ದಿಲ್ಲ ಅವರು, ಹಾಗಾಗಿ ಬೆಳಗ್ಗೆ ಹೊಟ್ಟೆ ಸಿಗ್ತದಂತ ಆ ಥರ ಮಾಡಿಕೊಂಡ್ರು. ಅವರು ತಿಂದು ಹೋದರು. ಹೊಳ್ಳೆ ನನ್ನ ಮಕ್ಳಿಗೂ ಸ್ವಲ್ಪ ಜಾಸ್ತಿನೇ ಇತ್ತಲ್ಲ, ನನ್ನ ಮಕ್ಳಿಗೂ ಹಾಕಿದ್ದೆ ನಾನು. ಅಲ್ಲೇ ಸ್ನ್ಯಾಕ್ಸ್ ಪೀರಿಯಡ್ ಆಗುತ್ತಲ್ಲ ಅದಕ್ಕೆ ಹಾಕಿದ್ರೆ ಆಯ್ತಂತ ಹಾಕಿದ್ದೆ. ಹಾಕಿ ಮತ್ತೊಳ್ಳೆ ನನ್ನ ಮಗಳು ಹೋದ್ಲು. ನನ್ನ ಮಗನೂ ಸ್ಕೂಲಿಗೆಲ್ಲ ಬಿಟ್ಟು ಮಾಮೂಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಮ್ಮ ಮನೆಯವ್ರು ಬಂದರು, ಅವ್ರಿಗೂ ನಾಷ್ಟ ಹಾಕಿಕೊಟ್ಟೆ. ಹೊಳ್ಳಿ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ. ಒಮ್ಮೆ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡಿದೆ, ಸ್ವಲ್ಪ ಬೇರೆ ಕೆಲಸ ಇತ್ತು. ಹಾಗಾಗಿ ಈಗ ನಮ್ಮ ಮನೆಯವರು ಇಲ್ಲೇ ಮಾರ್ಕೆಟ್ ಆಗುತ್ತಂದು ಮಂಗಳವಾರ ತರಕಾರಿ ತೊಗೊಂಬರಕ್ಕೆ ಹೋಗಿದ್ರು. ಏನು ಜಾಸ್ತಿ ತಂದಿರಲಿಲ್ಲ, ಸ್ವಲ್ಪ ತೊಗೊಂಡ್ಬಂದಿದ್ರು. ಯಾಕಂದ್ರೆ ಆಲ್ರೆಡಿ ಎಲ್ಲ ತರಕಾರಿ ಮನೆಯೊಳಗೆ ಸ್ವಲ್ಪ ಇತ್ತು ಮತ್ತು ಟಮಾಟಿ ಅನ್ನೋದು ಇರಲಿಲ್ಲ. ಹಾಗಾಗಿ ತೊಗೊಂಬಂದ್ರೆ ಆಯ್ತಂತ ಹೋಗಿದ್ರು. ಏನಿಲ್ಲ, ಸ್ವಲ್ಪ ಟಮಾಟಿನೂ, ಬೆಂಡೆಕಾಯಿ, ಒಂದು ಮೆಣಸಿನ್ಕಾಯಿ, ಮೂಲಂಗಿ, ಒಂದು ಕ್ಯಾಬೇಜ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ತಂದಿದ್ರು. ಹಾಗಾಗಿ ಮತ್ತು ಅವನ್ನೆಲ್ಲ ತೊಳೆದು ಇಲ್ಲೇ ಒಣಗಕ್ಕೆ ಹಾಕಿ ನಾನಿಲ್ಲೇ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಅಂತಾರಲ್ಲ ಅದು ಇತ್ತು. ಭಾಳ ದಿನದ ಹರ್ಕೋಬೇಕಂದ್ರೆ ಹರ್ಕೊಳಕ್ಕಾಗಿರಲಿಲ್ಲ. ಮತ್ತು ಇವತ್ತು ಸಾಯಂಕಾಲ ಹರ್ಕೊಂಬಂದಿಟ್ಟಿದ್ದೆ, ಕೋಕೊಂಬಂದಿಟ್ಟಿದ್ದೆ ಅವನ್ನ ಸ್ವಲ್ಪ ಸಣ್ಣ ಬಡ್ಡಿ. ಈಗ ಒಂದಷ್ಟು ಹರ್ಕೊಳಕತ್ತೀನಿ. ನಾ ಹರ್ಕೊಳ್ಳೋದು ಹರಿದು ಹಾಕಾಕತ್ತೀನಿ. ಸೋಸ್ ಇಟ್ರಂದ್ರೆ ಈಗ ಸೋಸ್ ಫ್ರಿಜ್ನಾಗ ಇಟ್ಟಂದ್ರೆ ಫ್ರೆಶ್ ಆಗಿರುತ್ತೆ. ನನಗೆ ಯಾವ ಬೇಕು ಅವು ಮಾಡ್ಕೊಳಕ್ಕಾಗುತ್ತೆ ಅಂತಂದು ಕಡೆಗೆ ಇಟ್ಟೆಲ್ಲ ಬತ್ತಿ ಹೋಗುತ್ತಂತ ನಾ ಮಾಡತ್ತಿದ್ದೆ. ನನ್ನ ಮಗನು ನಾನು ಹರಿತೀನಿ ಮಮ್ಮಿ ಸೋಸ್ತೀನಂತ ಹರಿಯಾತಿದ್ನ ಪುಂಡಿ ಪಲ್ಯ. ಅದು ಸ್ವಲ್ಪ ಮುಳ್ಳಿತ್ತು, ಹಾಗಾಗಿ ನಡುತ್ತಂತ ಇದನ್ನ ಮಾಡತ್ತಿದ್ನ. ಅವತ್ತಿನ ದಿನದ್ದು ಅಷ್ಟೇ ವಿಡಿಯೋ ಇತ್ತು. ಮತ್ತು ಮಾರನೇ ದಿನ ವಿಡಿಯೋ ಕಂಟಿನ್ಯೂ ಮಾಡೀನಿ ಫ್ರೆಂಡ್ಸ. ನಾನು ಹೊಳೆ ಬೆಳಗ್ಗೆ ನಮ್ಮ ಮನೆಯವರು ಬೆಂಡೆಕಾಯಿ ತಂದಿರಲಿಲ್ಲ, ಅದು ಫ್ರೆಶ್ ಆಗಿತ್ತು, ಎಳೆದಿತ್ತು. ಅದನ್ನ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡಿದ್ರೆ ಅದು ಮಕ್ಳಿಗೂ ಮತ್ತು ಬಾಕ್ಸಿಗೂ ಹಾಕೋಕ್ಕಾಗುತ್ತೆ ಮತ್ತು ನಮಗೂ ಆಗುತ್ತೆ. ಸ್ವಲ್ಪ ಮಧ್ಯಾಹ್ನಕ್ಕೂ ಚಪಾತಿ ಪಲ್ಯ ನಮಗೂ ಆಗುತ್ತಂತ ಅಂದ್ಕೊಂಡು ಅದನ್ನ ಮಾಡತ್ತೀನಿ. ಅಷ್ಟು ಬೆಳಗ್ಗೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅವನ್ನ ಹುರಿಯಾಕತ್ತೀನಿ. ಇದನ್ನ ಎಣ್ಣೆ ಸ್ವಲ್ಪ ಹಾಕಿ ಹುರ್ಕೋಬೇಕು ಚಲೋ ಅಂತಗ. ಅಂದ್ರೆ ಇದು ಲೋಳ್ ಥರ ಸ್ವಲ್ಪ ಆಗುತ್ತಲ್ಲ, ಜಲ್ಲಿ ಥರ, ಆ ಥರ ಆಗಂಗಿಲ್ಲ. ಚಲೋ ಅಂತ ಹುರ್ಕೊಂಡ್ರಂದ್ರೆ ಅಲ್ಲಿ ಹುರಿದು ಇಟ್ಕೊಂಡಿನಿ. ಮತ್ತು ಇಲ್ಲೇ
ಉಳ್ಳಾಗಡ್ಡಿ, ಒಂದು ಟಮಾಟಿನೂ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಂದು ಮಾಮೂಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದಿಲ್ಲ ಅವ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟಮಾಟೆನೂ ಹಾಕ್ಕೊಂಡು ಅದ್ರ ಜೊತೆನೇ ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಆಯ್ತು, ಗರಂ ಮಸಾಲ ಹಾಕೊಂಡ್ರಂದ್ರೆ ಆಯ್ತು. ಇಷ್ಟೇ. ನಾ ಜಾಸ್ತಿ ಬೇಸಿಕ್ ಮಸಾಲೆ ಇಷ್ಟೇ ಹಾಕ್ತೀನಿ, ಜಾಸ್ತಿ ಹಾಕೋಂಗಿಲ್ಲ ಮಸಾಲೆ ಯಾವತ್ತೂ. ಹಾಕಿ ಅದನ್ನ ಬಾಡಿಸ್ಕೊಂಡು ಒಂದು 5 ನಿಮಿಷ ಮುಚ್ಚಿಡ್ಬೇಕು. ನೀರು ಹಾಕ್ಬಾರ್ದು, ನೀರು ಹಾಕ್ದನ ಕುದಿಸ್ಕೋಬೇಕು, ಅಂದ್ರೆ ಪಲ್ಯ ಇದು ಟೇಸ್ಟ್ ಆಗುತ್ತೆ. ಈ ಕಡೆ ಚಪಾತಿನೂ ಮಾಡ್ಕೊಳಕತ್ತೀನಿ ನಾನು. ಚಪಾತಿನೂ ಮಾಡ್ಕೊಟ್ಟ ನನ್ನ ಮಗಳಿಗೆ ಸ್ಕೂಲಿಗೆ ಕಟ್ಟಕ್ಕೆ ಪಟ ಲೇಟ್ ಆಗುತ್ತಂತ ಮಾಡಕ್ಕೆ ಹೋಗ್ತೀನಿ. ಈಗ ಪಲ್ಯನೂ ರೆಡಿ ಆಯ್ತು. ಈ ಕಡೆ ಈಗ ನನ್ನ ಮಗಳಿಗೆ ಬಾಕ್ಸ್ ರೆಡಿ ಮಾಡ್ಕೊಳತ್ತೀನಿ. ಇವತ್ತು ನಮ್ಮ ಮನೆಯವರು ಜಲ್ದಿನ ಡ್ಯೂಟಿಗೆ ಹೋಗಿದ್ರು. ಈಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೊಂಟೀನಿ, ನಾನು ಬಿಟ್ಟು ಬರಕ್ಕೆ ಹೊಂಟೀನಿ. ಹಾಗಾಗಿ ಆಕೆ ಸ್ಕೂಲಿಗೆ ಬಿಟ್ಟು ಬಂದು ಮತ್ತು ಮಾಮೂಲಿ ಕೆಲಸ ಎಲ್ಲ ಮಾಡ್ಕೊತೀನಿ. ಇವತ್ತಿನ ದಿನ ಈ ಥರ ಇತ್ತು ನೋಡಿರಿ ಬ್ಲಾಗ್, 2 ದಿನದ ಬ್ಲಾಗ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.